ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಹೇಳಿದ್ರು ಗೊತ್ತಾ, ನನಗೆ ಒಂಥರ ನೋಡಿದ್ಯಾ ನೀನು ಅಂತ. ಇನ್ನು ಮುಂದೆ ಹೇಗೆ ನೋಡ್ತೀನಿ ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ಮನೆಗೆ ವಿಲ್ಲನ್ ಆದ್ರ ಮಾಳು ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಈಗ ವಿಲ್ಲನ್ನೇ. ಬೆಳಿಗ್ಗೆ ಒಂದು ಪ್ರೋಮೋ ಏನ್ ಬಿಟ್ಟಿದ್ರು ಅದು ಕಂಟಿನ್ಯೂಟಿ ಇದೆ, ಸೀನ್ ಇಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಇದ್ರ ಬದಲು ಬೇರೆ ಯಾವ್ದಾದ್ರು ಪ್ರೋಮೋ ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಈಗ ಪ್ರೋಮೋ ಬಿಟ್ಟಾಗ ಒಂದು ಕ್ಯೂರಿಯಾಸಿಟಿ ಇರಬೇಕು, ಏನಪ್ಪ ಆಗುತ್ತೆ ಅಂತ ಬಿಟ್ಟು. ಬೆಳಿಗ್ಗೆ ಯಾರ್ಯಾರಿಗೆ ಇಲ್ಲಿ ಮಾಡೋರು ನಾಮಿನೇಷನ್ ಮಾಡಿದ್ದಾರೆ ಅಂತ ಒಂದು ಕುತೂಹಲ ಇತ್ತು. ಬಟ್ ಈ ಒಂದು ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಇದು ಬೇಕೇ ಆಗಿರ್ಲಿಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇಲ್ಲಿ ಫುಟೇಜ್ ಸಿಗ್ತದೆ, ಕ್ಯಾಮ್ರಾಕ್ಕೆ ಜಾಸ್ತಿ ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಏನೋ ಒಂದು ಈ ಪ್ರೋಮೋದಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಒಂದು ಮ್ಯಾಟ್ರ್ ಇಲ್ಲ. ಆದರೂ ಕೂಡ ಇಲ್ಲಿ ರಾಶಿಕ್ ಅವ್ರದ್ದು ಪ್ರೋಮೋ ಬಿಟ್ಟಿದ್ದಾರೆ. ಇದ್ರ ಬದಲು ಬೇರೆ ಎಷ್ಟೊಂದು ಮ್ಯಾಟ್ರ್ಗಳಿತ್ತು, ಆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ಧ್ರುವಂತ್ ಅವರು, ನಾನು ಎಲ್ಲೂ ಕೂಡ ಗ್ರೂಪಲ್ಲಿ ಇಲ್ಲ, ಗ್ರೂಪಿಸಮ್ ಮಾಡಲ್ಲ, ಒಬ್ಬನೇ ಇಲ್ಲಿ ಆಟ ಆಡ್ತಾ ಇರೋದು ಅಂತ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಅವರು ಒಂದು ಗ್ರೂಪಲ್ಲಿ ಅಂತೂ ಇಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಗೌಡರ ಹತ್ರ ಕುತ್ಕೊಂಡು ಇಲ್ಲಿ ಧ್ರುವಂತ್ ಅವರು ಮಾತಾಡ್ತಾ ಇರ್ತಾರೆ. ಆ ಥರ ಒಂದು ಪ್ರೋಮೋ ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಇಲ್ಲಿ ಸುದಿಯವರು ಇರ್ಬೋದು, ಜಾನ್ವಿಯವರು ಇರ್ಬೋದು, ಅಶ್ವಿನಿ ಗೌಡರು ಇರ್ಬೋದು. ನಿನ್ನೆ ತಾನೇ ಇಲ್ಲಿ ಮೆಣಸಿನ್ಕಾಯಿ ತಿನ್ಸೋ ಒಂದು ಟಾಸ್ಕಲ್ಲಿ ಇಲ್ಲಿ ಕಾಕೋರೊಳಗ ವಿಷ ಅಂತ ಅಂದ್ಬಿಟ್ಟು ಜಾನ್ವಿಯವರು ಅಶ್ವಿನಿಯವ್ರಿಗೆ ಹೇಳಿದ್ರು. ಮತ್ತು ಅವ್ರೇನು ಚಿಕ್ಕ ಮಗು ಅಲ್ಲ, ನಾನು ಹೇಳಿದ ತಕ್ಷಣ ಇಲ್ಲಿ ಅವ್ರು ಒಪ್ಕೊಂಬಿಟ್ಟು ಯಾಕೆ ಒಂದು ಗೆಜ್ಜೆ ಸೌಂಡ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ವಿಚಾರ ಏನಿತ್ತು, ಸಿಕ್ಕಾಪಟ್ಟೆ ಜಗಳ ಆಗಿದೆ. ಇಲ್ಲಿ ಇವರಿಬ್ರು ಮಾತೇ ಆಡಲ್ವೇನೋ ಅಂತ ಬಿಟ್ಟು ನಾವೆಲ್ಲರೂ ಕೂಡ ಅನ್ಕೋಬೇಕು. ಆದರೆ ತುಂಬ ಚೆನ್ನಾಗಿ ನಾರ್ಮಲ್ ಆಗಿ ಏನೂ ಆಗೇ ಇಲ್ಲ ಅನ್ನೋ ರೀತಿಲಿ ಈಗ ಆಟ ಆಡ್ತಿದ್ದಾರೆ. ಅದೇ ಇವಾಗ ಬಿಗ್ ಬಾಸ್ನಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಅನ್ಕೊಂತೀವಿ ಅವರೆಲ್ಲ ಜಗಳ ಆಡಿದ್ದಾರೆ ಅಂತ ಬಿಟ್ಟು. ಕೆಲವೊಬ್ಬರು ಇಲ್ಲಿ ಜಗಳ ಆಡಬೇಕು ಅಂತಂದ್ಬಿಟ್ಟು ಅವರೇ ಡಿಸ್ಕಷನ್ ಮಾಡಿರ್ತಾರೆ ಅಂತ ಕೂಡ ಇಲ್ಲಿ ನಿನ್ನೆ ಅಶ್ವಿನಿ ಗೌಡ ಅವರಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇರಲಿಲ್ಲ, ಅವಾಗ ಇಲ್ಲಿ ಮಾತಾಡಿದ್ದು ಅಂತ ಹೇಳಿದ್ರು. ಕೆಲವೊಮ್ಮೆ ನಿಜ ಬೇಕು ಅಂತ ಬಾಯ್ ಬಿಡ್ತಾರೋ, ಬೇಡ ಅಂತ ಬಾಯ್ ಬಿಡ್ತಾರೋ, ಒಟ್ಟಲ್ಲಿ ನಿಜ ಅಂತ ಇಲ್ಲಿ ಬಂದಿದೆ. ಈ ಮಾಳು ಅವರು ಟೋಟಲ್ ಆಗಿ ಇಲ್ಲಿ 6 ಜನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಒಂದು ಧ್ರುವಂತ್ ಅವರು, ಮತ್ತೆ ಸುಧೀರ್ ಅವರು, ರಕ್ಷಿತಾ ಅವರು, ಅಶ್ವಿನಿ ಅವರು, ರಾಶಿಕ್ ಅವರು, ಜಾನ್ವಿ ಅವರು, ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್, ರಿಷಾ ಅವ್ರನ್ನ ಡೈರೆಕ್ಟ್ ಆಗಿ ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಆದರೆ ಮಾಳು ಅವರು ಇವಾಗ ಏನು 6 ಜನನ ಇಲ್ಲಿ ನಾಮಿನೇಷನ್ ಮಾಡಿದ್ರು, ಇವರು ಮಾಡಿದ್ದು ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರ ವಾದ ಆಗಿದೆ. ಇಲ್ಲಿ ಅವ್ರು ಯಾರು ಅನ್ನಿಸ್ತಾರೋ ಅವ್ರನ್ನ ಕೊಟ್ಟಿದ್ದಾರೆ. ಆದರೆ ಸುಮ್ಮನೆ ಒಂದು ಸೀನ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಅನಿಸ್ತದೆ. ಇಡೀ ಮನೆಗೆ ವಿಲ್ಲನ್ ಯಾಕೆ ಆಗಬೇಕು? ಈಗ ಯಾರಾದರೂ ಆಗಿರ್ಬೋದು, ಈಗ ಮಾಡುವವ್ರು ಬಿಟ್ಟು ಬೇರೆ ಯಾರೇ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ರು ಕೂಡ ಅವರು ಇಲ್ಲಿ ನಾಮಿನೇಷನ್ ಮಾಡಲೇಬೇಕಿತ್ತಲ್ವಾ. ಇಲ್ಲಿ ಅವ್ರು ಮಾಡ್ತಿರೋ ತಪ್ಪನ್ನ ಅವರು ಒಪ್ಕೊಂತಿಲ್ಲ. ಇಲ್ಲಿ ರಾಶಿಕ್ ಅವರು ಪ್ರತಿ ಸತಿ ನಾನು ನಾಮಿನೇಷನ್ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದಾರೆ. ಇಲ್ಲಿ ರಾಶಿಕ್ ಅವರು ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ ಈ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಇನ್ನೊಂದು ಇದ್ರ ಜೊತೆಗೆ ಅವರು ಮುಖವಾಡ ಹಾಕೊಂಡು ಬದುಕಕ್ಕೆ ಬರಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾರು ಹೇಳಿದ್ರು ಅವ್ರು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂದ್ಬಿಟ್ಟು? ಮಾಳು ಅವ್ರು ಏನಾದ್ರು ಹೇಳಿದ್ರ? ಆ ರೀತಿಯಾಗಿ ಅವರು ಇಲ್ಲಿ ಹೇಳಲೇ ಇಲ್ಲ. ನಾಮಿನೇಷನ್ ಮಾಡಬೇಕು ಮಾಡಿದ್ರು. ಈ ಮನೆಯಲ್ಲಿ ಕಸ ಯಾರು ಅಂತಂತ ಅಂದ್ರೆ ಇಲ್ಲಿ ಕಸ ಅವರು ಅಂತಂದ್ಬಿಟ್ಟು ಅವ್ರ ಮೇಲೆ ಸುರಿದ್ರು. ಮತ್ತೆ ಸಗಣಿ ನೀರು ನೀವು ನೋಡಿರ್ಬೋದು, ಧ್ರುವಂತ್ ಅವ್ರ ಮೇಲೆ ಇಲ್ಲಿ ಹಾಕಿದ್ರು. ಮತ್ತೆ ಜಾನ್ವಿಯವ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದೊಂದು ರೀತಿಯಾಗಿ ಹೇಳ್ತಾ ಬಂದ್ರು. ಇಲ್ಲಿ ರಕ್ಷಿತ್ ಅವ್ರನ್ನು ಕೂಡ ಅವರು ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ರಕ್ಷಿತ್ ಅವರು ಅದರಿಂದ ಏನು ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬೇಕಂತಂದ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇಲ್ಲಿ ಸುದಿಯವರು ಕೂಡ ಇದ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಆದರೆ ಅಟ್ ಪ್ರೆಸೆಂಟ್ ಪ್ರೋಮೋದಲ್ಲಿ ತೋರಿಸಿಲ್ಲ, ಎಪಿಸೋಡಲ್ಲಿ ಹಾಕ್ತಾರ ಇಲ್ವಾ ಕೂಡ ಇಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಬ್ರು ಮಾತಾಡೋದನ್ನ ಇಲ್ಲಿ ಹಾಕಲ್ಲ. ಇಲ್ಲಿ ಮಾಡುವವರು ಬೇಕಂತಂದ್ಬಿಟ್ಟೆ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ನನ್ನನ್ನು ಇಲ್ಲಿ ನಾಮಿನೇಷನ್ ಮಾಡಿದ್ರು ಅಂತಂದ್ಬಿಟ್ಟು ಸುದಿಯವರು ಇಲ್ಲಿ ಹೇಳಿದ್ರು. ಮಾಡುವವರು ಆ ರೀತಿ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ರಕ್ಷಿತಾ ಅವ್ರನ್ನೂ ಕೂಡ ಇಲ್ಲಿ ಅವರು ನಾಮಿನೇಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಗಿ ಅವ್ರು ಯಾರನ್ನ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ರು ಅಂತಂದರೆ, ಮೇಯ್ನ್ ಆಗಿ ಧ್ರುವಂತ್ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಇಲ್ಲಿ ಅವ್ರು ಲೆಟರ್ ಬಿಟ್ಕೊಟ್ಟಿಕ್ಕೆ ಅಂದರೆ ಇಲ್ಲಿ ಕಾಕ್ರೋಚ್ ಅವ್ರು ಏನು ಹೇಳಿಬಿಟ್ರು ಅಂದರೆ, ಡೈರೆಕ್ಟ್ ಆಗಿ ಇಲ್ಲಿ ಧ್ರುವಂತ್ ಅವರಿಂದ ಕ್ಯಾಪ್ಟನ್ ಆದರು ಅಂತ ಹೇಳಿದ್ರು. ಧ್ರುವಂತ್ ಅವರಿಂದ ಇಲ್ಲಿ ಕ್ಯಾಪ್ಟನ್ ಆಗಿಲ್ಲ, ಜನಗಳ ಆಯ್ಕೆಯಿಂದ ಇಲ್ಲಿ ಕ್ಯಾಪ್ಟನ್ ಆಗಿರೋದು. ಇಲ್ಲಿ ಇವ್ರು ನಾಮಿನೇಟ್ ಮಾಡಿದ ತಕ್ಷಣ ಅವರು ವಿಲ್ಲನ್ ಆಗ್ಬಿಡ್ತಾರೆ. ಅಭಿ ಅವರು ಕೂಡ ಇಲ್ಲಿ ಅದನ್ನೇ ಬಂದು ಹೇಳಿದ್ರು, ಒಂದು ಸ್ವಲ್ಪ ಯಾರ ಹತ್ರನೂ ಮಾತಾಡೋಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಅವಾಗ ಬಿಸಿ ಇರುತ್ತಲ್ವಾ, ಆ ಬಿಸಿಯಲ್ಲಿ ಏನಾದರೂ ಮಾತಾಡೋಕ್ಕೆ ಹೋದರೆ ಎಲ್ರಿಗೂ ಉರಿ ಹತ್ಬಿಡುತ್ತೆ. ಇಲ್ಲಿ ಧ್ರುವಂತ್ ಅವರು, ಅಶ್ವಿನಿ ಗೌಡ ಅವರು ಮಾಡು ಸರಿಯಾಗಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಇನ್ಯಾವ ರೀತಿ ಕ್ಯಾಪ್ಟನ್ಸಿ ನಿಭಾಯಿಸ್ಬೇಕೋ ಇಲ್ಲಿ ಗೊತ್ತಿಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಫಸ್ಟೇ ಇವರಿಗೆಲ್ಲ ಗೊತ್ತಾಗೋಯ್ತಂತೆ. ರಿಷಾ ಅವ್ರಿಗೆ, ರಾಶಿಕಾ ಅವ್ರಿಗೆ ಇಲ್ಲಿ ಫಸ್ಟೇ 100% ನನ್ನ ಹೆಸರು ತೊಗೊತಾನೆ ಅಂತಂದ್ಬಿಟ್ಟು ಇವರಿಗೆಲ್ಲ ಗೊತ್ತಿತ್ತಂತೆ.
ಅದನ್ನ ಇಲ್ಲಿ ಇವರೆಲ್ಲ ಮಾತಾಡ್ಕೊಂತಾರೆ ಟಿಫನ್ ತಿನ್ಬೇಕಾದ್ರೆ. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಎಲ್ಲರೂ ಕೂಡ ಇದನ್ನ ಬಗ್ಗೆನೇ ಮಾತಾಡ್ಕೊಂತಾರೆ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ತಪ್ಪು, ಅದಕ್ಕೆ ಇಲ್ಲಿ ಮಾಳು ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ರಾಶಿಕ್ ಅವ್ರಿಗೆ ಆ ರೀತಿಯಾಗಿ ಇಲ್ಲಿ ಅನಿಸ್ತಲ್ಲ. ಮಾಳುವನ್ನ ನನ್ನ ಹೆಸರು ತಗೊಂಡ್ರೆ ಅವ್ರಿಗೇನು ಇಲ್ಲಿ ಎಫೆಕ್ಟ್ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾರಿಗಿಂದ ಎಫೆಕ್ಟ್ ಆಗಬೇಕು, ಏನೂ ಕೂಡ ಯಾರಿಗೂ ಎಫೆಕ್ಟ್ ಆಗಲ್ಲ. ನಾನು ಮಾತಾಡ್ಲಿ ಅಥವಾ ಮಾತಾಡದೆ ಇರ್ಲಿ, ಅವ್ರಿಗೇನು ಕೂಡ ಅದರಿಂದ ಎಫೆಕ್ಟ್ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಎಫೆಕ್ಟ್ ಆಗ್ಲಿ ಬಿಡ್ಲಿ ಅದು ಇನ್ನೊಂದು ಕಡೆ. ನನ್ನನ್ನು ಒಂಥರ ನೋಡ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಮಾಳು ಅವರು ಹೇಳಿದ್ರಲ್ವಾ, ಇನ್ನು ಮುಂದೆ ನಾನು ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ, ಅದು ನನಗೆ ಗೊತ್ತು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ರಾಶಿಕ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಧ್ರುವಂತ್ ಅವರು ಇವ್ರ ಮೇಲೆ ಎಷ್ಟೊಂದು ಬ್ಲೇಮ್ ಮಾಡಿದ್ರು. ನಿನ್ನೆ ಆ ಒಂದು ಪ್ರೋಮೋ ಇಲ್ಲಿ ನೋಡಿರ್ತೀರ ನೀವು, ಎಪಿಸೋಡ್ ಇವತ್ತ ಇಲ್ಲಿ ಪ್ರಸಾರ ಆಗುತ್ತೆ. ಇಲ್ಲಿ ತುಂಬಾ ಬ್ಲೇಮ್ ಮಾಡಿದ್ರು. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವರು ಅಂತ ಹೇಳಿದಾಗ ಇವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಆದರೆ ಮಾಲು ಅವರು ಇವ್ರ ಹೆಸರು ತಗೊಂಡು ನಾಮಿನೇಷನ್ ಮಾಡಿದ ತಕ್ಷಣ ಇಲ್ಲಿ ಇವರು ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ಕೆ ಧ್ರುವಂತ್ ಪ್ರಯತ್ನ ಪಟ್ಟರು ಕೂಡ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ನಾಮಿನೇಷನ್ ಮಾಡಿದ ತಕ್ಷಣನೇ ಇಲ್ಲಿ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ರು ಕೂಡ ಜಗಳ ಆಡಕ್ಕೆ ಇಲ್ಲಿ ಅವ್ರ ಹತ್ರ ಶಕ್ತಿ ಇದೆ. ಆದ್ರೆ ಮಾಡೋರು ನಾಮಿನೇಟ್ ಮಾಡ್ಬಿಟ್ರಲ್ಲ, ನಾನು ಈಸಿ ಟಾರ್ಗೆಟ್ ಆಗ್ಬಿಟ್ನಲ್ಲ ಅಂತ ಕಣ್ಣಲ್ಲಿ ನೀರಾಗ್ತಾರೆ. ನೆನ್ನೆನೇ ಹೇಳ್ಬೋದಿತ್ತು ಇಲ್ಲಿ ಆಲ್ಮೋಸ್ಟ್ ಧ್ರುವಂತ್ ಅವರೇ ಈ ರೀತಿಯಾಗಿ ನೀವು ಮಾತಾಡ್ತಿರೋ ತಪ್ಪು ಅಂತ. ಅವಾಗ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಕೇವಲ ನಾಮಿನೇಟ್ ಮಾಡ್ಬಿಟ್ರಲ್ಲ ಮಾಳು ಅವರು ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಸೂರಜ್ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ, ನನ್ನ ಒಂಥರ ನೋಡ್ತೀಯ ಅಂತ ಅಂದ್ಬಿಟ್ಟು ಮಾಳು ಅವರು ಹೇಳಿದ್ರಂತೆ. ನೋಡೋಣ ಇವತ್ತಿನ ಎಪಿಸೋಡ್ ಅವ್ರು ಯಾವ ರೀತಿ ಹೇಳಿದ್ರು, ಇವ್ರು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಬೇರೆ ರೀತಿನೇ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಆದರೆ ಪ್ರತಿ ಸತಿ ಇಲ್ಲಿ ನೀನು ಮಾಳು ಜೊತೆ ಮಾತಾಡ್ಬೇಕಾದ್ರೆ ಮಾಳು ಅಣ್ಣ ಅಂತ ಮಾತಾಡ್ತೀಯ, ಅದು ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಹೇಳಿದ್ರು. ಇದು ಯಾವ ರೀತಿ ಮ್ಯಾಟ್ರು, ಯಾವುದೋ ಮ್ಯಾಟ್ರಿಗೆ ಏನೋ ಒಂದು ಮ್ಯಾಟ್ರನಲ್ಲಿ ಲಿಂಕ್ ಮಾಡ್ಕೊತಿದ್ದಾರೆ ರಾಶಿಕ್ ಅವರು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆದರೆ ಸೂರಜ್ ಅವರು ಇದನ್ನ ಹೇಳಿದ್ರು, ನೀನು ನೋಡ್ತಿರೋ ರೀತಿನೇ ಬೇರೆ ಇದೆ, ಅವ್ರು ಅನ್ಕೊಂಡಿರೋ ರೀತಿನೇ ಬೇರೆ ಇದೆ ಅಂತ ಹೇಳಿದ್ರು. ಬಟ್ ಯಾವೊಂದು ವಿಚಾರಕ್ಕೆ ಇವರು ಹೇಳಿದ್ರು ಅಂತ ಅಂದ್ಬಿಟ್ಟು ಮಾಳು ಅವರು ನೋಡಬೇಕು. ಒಂಥರ ನೋಡ್ತೀಯ ಅಂತ ಅಂದರೆ ಒಂದು ಕೀಳಾಗಿ ಕೂಡ ನೋಡ್ಬೋದಲ್ಲ, ಏನಪ್ಪ ಇವನು ಆಟ ಆಡೋಕ್ಕೆ ಬರಲ್ಲ, ಯಾರ ಹತ್ರನೂ ಮಾತಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿರ್ಬೋದು ಮಾಳು ಅವರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಅದನ್ನು ರಾಶಿಕ್ ಅವರು ತಿರುಗಿಸಿ ಹೇಳ್ತಾ ಇದ್ದಾರಾ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಮಾಳು ಅವರು ಜಾಸ್ತಿ ಮಾತಾಡೋದು ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಕೆಲವೊಬ್ರು ಸ್ಪಂದನ ಅವ್ರ ಹತ್ರ ಇಲ್ಲಿ ಮಾತಾಡ್ತಾ ಇರ್ತಾರೆ, ಜಾಸ್ತಿ ಓವರ್ ಆಗು ಇಲ್ಲಿ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಆದರೆ ಒಂಥರ ನೋಡ್ತೀಯ ಅಂತ ಹೇಳಿದ್ರಂತೆ. ಇದನ್ನ ರಾಶಿಕ್ ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿರಬಹುದು ಅಂತ ನನಗೆ ಅನಿಸ್ತದೆ. ನೋಡೋಣ ಇಲ್ಲಿ ಯಾರು ಯಾವ ರೀತಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಮಾಳು ಅವರು ಎಲ್ಲರಿಗೂ ಕೂಡ ಇಲ್ಲಿ ವಿಲ್ಲನ್ ಆಗೋಗಿದ್ದಾರೆ. ಈಗ ನಾವೇನು ಅನ್ಕೊಂಡ್ರಿ, ಮಾಳು ಅವರು ಯಾರ್ಯಾರನ್ನ ಇವಾಗ ನಾಮಿನೇಟ್ ಮಾಡಿದಾರೋ ಇವರೆಲ್ರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಟೋಟಲಾಗಿ 2 ಟೀಮು ಇಲ್ಲಿ ಡಿವೈಡ್ ಆಗಿದೆ. ಈಗ ಈ ಒಂದು ಟಾಸ್ಕಲ್ಲಿ ನಾಮಿನೇಷನ್ ಆದವರೆಲ್ಲರೂ ಕೂಡ ಒಂದು ಟೀಮಲ್ಲಿದ್ದಾರೆ, ನಾಮಿನೇಷನ್ ಆಗದೇ ಇರೋರು ಒಂದು ಟೀಮಲ್ಲಿದ್ದಾರೆ. ಆಲ್ಮೋಸ್ಟ್ ಇವಾಗ ನಾನು ಹೇಳಿದ್ರೆ 7 ಜನ ಒಂದು ಟೀಮಲ್ಲಿದ್ದಾರೆ, ಇನ್ನು ಮಿಗ್ದೋರಲ್ಲ. ಈ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಸುದ್ದಿ ಅವರು ಮತ್ತು ಧ್ರುವಂತ್ ಅವರು, ಈ ಒಂದು ಬಕೆಟ್ ಟೀಮು ಅಂದರೆ ರಕ್ಷಿತಾ ಅವ್ರನ್ನ ಬಿಟ್ಟು ಮಿಕ್ಕಿರೋ ಬಕೆಟ್ ಟೀಮು ಒಂದು ಕಡೆ ಆದರೆ ಇನ್ನು ಮಿಕ್ಕಿರೋರೆಲ್ಲ ಒಂದು ಟೀಮು ಇವಾಗ ಟಾಸ್ಕ್ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೊಂದು ಇಮ್ಯುನಿಟಿ ಅಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಯಾವ ಟೀಮ್ ಗೆಲ್ತಾರೆ ಅಂತ ನೋಡಬೇಕು. ಒಂದು ವೇಳೆ ನಾಮಿನೇಷನ್ ಆಗಿರೋ ಟೀಮ್ ಏನಾದರೂ ಗೆತ್ತು ಅಂತ ಅಂದರೆ ಅವ್ರಿಗೊಂದು ಇಮ್ಯುನಿಟಿ ಸಿಗುತ್ತೆ. ಯಾರಾದರೂ ಸೇವ್ ಆಗ್ತಾರಾ ಏನು ಅಂತ ಇಲ್ಲಿ ಕಾದು ನೋಡಬೇಕಿದೆ. ಸದ್ಯ ಈಗ ಮಾಳು ಅವರಂತೂ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಬಿಗ್ ಬಾಸ್ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಇಟ್ಟಿದ್ದಾರೆ ಅಂತಂದರೆ, ಗೇಮ್ ಇಟ್ಟಿದ್ದಾರೆ. ಇಲ್ಲಿ ನಾಮಿನೇಟ್ ಆಗಿರೋ ಟೀಮ್ಗಳು ಗೆಲ್ಲುತ್ತಾ, ಇಲ್ಲ ಅಂತಂದರೆ ನಾಮಿನೇಷನ್ ಆಗದೇ ಇರೋ ಒಂದು ಟೀಮ್ ಗೆಲ್ಲುತ್ತಾ ಅಂತ ನೋಡಬೇಕಿದೆ. ಅಂದರೆ ನಾವಿವಾಗ ಒಂದೇನು ಅಂತಂದರೆ ನಾಮಿನೇಷನ್ ವಿಚಾರ ಅಂತ ಇದೆಯಲ್ಲ, ಇದರಲ್ಲಿ ಹಲವಾರು ಚೇಂಜಸ್ಗಳು ಕೂಡ ಇಲ್ಲಿ ಆಗುತ್ತೆ ಅಂತ ಗೊತ್ತಾಗ್ತದೆ. ಯಾಕಂದರೆ ಗೇಮ್ ಇಟ್ಟಾಗ ಯಾರಾದರೂ ಇದಕ್ಕೆ ಆ್ಯಡ್ ಕೂಡ ಆಗ್ಬೋದು, ಮತ್ತು ಇಲ್ಲಿ ನಾಮಿನೇಟ್ ಆದವರು ಇದರಿಂದ ಹೊರಗಡೆ ಕೂಡ ಇಲ್ಲಿ ಹೋಗ್ಬೋದು. ಆಲ್ಮೋಸ್ಟ್ ಆಗಿ ಲಕ್ಕಿಯಾಗಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ರಿಷಾ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಒಂದು ವೇಳೆ ಈ ಒಂದು ಗೇಮ್ ಏನು ಕೊಡ್ತಾರೆ ಇದರಲ್ಲಿ ಏನನ್ನ ಗೆದ್ರು ಅಂತ ಅಂದರೆ ನಾಮಿನೇಷನ್ ಆಗಿರೋ ಟೀಮು ಇಲ್ಲಿ ರಿಷಾ ಅವ್ರನ್ನ ಸೇವ್ ಮಾಡೋ ಎಲ್ಲ ಒಂದು ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತದೆ. ನೋಡೋಣ ಯಾವ್ಯಾವ ರೀತಿ ಇಲ್ಲಿ ಯಾರ್ಯಾರು ಸೇವ್ ಆಗ್ತಾರೆ ಮತ್ತು ಇಲ್ಲಿ ಯಾರ್ಯಾರು ಇದಕ್ಕೆ ಆ್ಯಡ್ ಆಗ್ತಾರೆ ಅಂತ ನೋಡ್ತಾ ಹೋಗೋಣ. ಸದ್ಯ ಇವರೇ ಇವಾಗ ನಾಮಿನೇಷನ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಗೇಮ್ ಕೊಟ್ಟಿದ್ದಾರಲ್ಲ, ಸುಮಾರು ಚೇಂಜಸ್ ಆಗೇ ಆಗುತ್ತೆ. ಆದರೆ ಇಲ್ಲಿ ರಾಶಿಕ್ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮಾಳುವರ ಬಗ್ಗೆ ಅಂತ ನನಗೆ ಅನ್ನಿಸ್ತದೆ. ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನಿಮ್ಮ ಸಪೋರ್ಟ್ ಯಾರಿಗಿದೆ, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.